ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬೇಡ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಭೂಮಿಕಾ ಅವರು ಏನಾದ್ರೂ ಮಾಡಿ ನಾನು ಸಾಹೇಬ್ರ ಹತ್ರ ಹೋಗ್ಬೇಕು ಅಂತ ಸೈಕಲ್ ತಗೊಂಡು ಹೋಗ್ತಾರೆ. ಅರ್ಧ ದಾರಿಗೆ ಹೋಗುವಾಗ ಸೈಕಲ್ ಕೆಟ್ಟೋಗುತ್ತೆ. ಅಯ್ಯೋ ಇದೇನಿದು, ಏನ್ ಈ ತರ ಆಯ್ತು, ಅಯ್ಯೋ ಸೈಕಲ್ ಬೇರೆ ಕೆಟ್ಟೋಯ್ತಲ್ಲ, ನಾನೇನ್ ಮಾಡ್ಲಿ ಅಂತ ಭೂಮಿ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಶ್ರವಣ್ ಮತ್ತೆ ಸಂಗೀತ ಅವರು ಇದೇನಿದು ಭೂಮಿ ಕಾಣಿಸ್ತಿಲ್ವಲ್ಲ, ಶ್ರವಣ್ ಇದೇನು ಭೂಮಿ ಸೈಕಲ್ ಕೂಡ ಕಾಣಿಸ್ತಿಲ್ಲ, ಎಲ್ಲೋ ಹೋಗಿರ್ಬೋದು ಅಜಿತ್ನ ಹುಡ್ಕೊಂಡು ಅಂತ ಅವರು ಕೂಡ ಹುಡ್ಕೊಂಡು ಭೂಮಿನ ಹೋಗ್ತಾರೆ. ಈ ಕಡೆ ಸೈಕಲ್ ಪಂಚರ್ ಆಗಿರುತ್ತೆ. ಆಗ ಅದನ್ನೇ ಯೋಚನೆ ಮಾಡ್ಕೊಂಡು ಭೂಮಿ ಅವರು ಸೈಡಲ್ಲಿ ನಿಂತ್ಕೊಂಡಿರ್ತಾರೆ. ಆಗ ರೌಡಿಗಳು ಏನ್ ಯೋಚನೆ ಮಾಡ್ತಿದ್ಯಾ, ಬಾ ನಮ್ ಕಾರಲ್ಲಿ ಕುತ್ಕೊ, ನಾವು ಡ್ರಾಪ್ ಮಾಡ್ತೀವಿ ಅಂತ ತುಂಬಾನೇ ರೇಗಿಸ್ತಾ ಇರ್ತಾರೆ. ಆಗ ಭೂಮಿ ಅವರು ಯಾರು ನೀವೆಲ್ರ, ನಾನು ಯಾರ ಹೆಂಡತಿ ಅಂತ ನಿಮಗೆ ಗೊತ್ತಾ, ಅಜಿತ್ ಅವ್ರ ಹೆಂಡತಿ ನಾನು. ಆ ರೌಡಿಗಳು ನೋಡ್ರು ಅಜಿತ್ ಅಂತೆ ಅಂತ ತುಂಬಾನೇ ನಗ್ತಾ ಇರ್ತಾರೆ. ಆಗ ಅಲ್ಲಿಗೆ ವಂಶಿ ಎಂಟ್ರಿ ಆಗುತ್ತೆ. ಎಲ್ಲರನ್ನು ಫೈಟ್ ಮಾಡ್ತಾರೆ. ನಾನು ಅಜಿತ್ ಫ್ರೆಂಡು, ಯಾವುದೇ ಕಾರಣಕ್ಕೂ ನೀವು ಯಾರು ನೀವೆಲ್ಲ ಅಂತ ಕೇಳಿದಾಗ ನಾನು ಅಜಿತ್ ಫ್ರೆಂಡು, ನೀವು ಭೂಮಿಗೆ ಯಾವುದೇ ಕಾರಣಕ್ಕೂ ಹಿಂಸೆ ಕೊಡೋದಕ್ಕಾಗೋದಿಲ್ಲ. ಫೈಟ್ ಆದ ನಂತರ ಭೂಮಿ ನೀವು ಅಂತ ಕೇಳ್ತಾರೆ. ಆಗ ವಂಶಿ ನೋಡಿ ತುಂಬಾನೇ ಭಯ ಪಡ್ಕೊಂತಾರೆ. ಆಗ ವಂಶಿ ಅವರು ಇಲ್ಲ, ನಾನು ಅಜಿತ್ ಕ್ಲೋಸ್ ಫ್ರೆಂಡು, ಏನು ತಲೆ ಕೆಚ್ಕೊಂಬಿಡಿ, ಬನ್ನಿ ನಾನು ಅಜಿತ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾರೆ. ಆಗ ಭೂಮಿ ನಿಮ್ನ ನಂಬೋದು ತಾನೇ, ನೀವು ಮೋಸ ಮಾಡಲ್ಲ ತಾನೇ, ನೀವು ಅಜಿತ್ ಫ್ರೆಂಡು ಅಂತ ಬರ್ತಿದೀನಿ ನಿಮ್ ಜೊತೆ, ನಿಮ್ನ ನಂಬೋದಾ ಅಂತ ಕೇಳ್ತಾರೆ. ಆಗ ವಂಶಿ ಅವರು ಅಜಿತ್ ಇರೋ ಸ್ಟೇಷನ್ ಹತ್ರ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಆಗ ಭೂಮಿ ಅವರು ಸಾಹೇಬ್ರು ಇಲ್ಲೇ ಇರ್ತಾರಾ ಅಂತ ಕೇಳ್ತಾರೆ. ಆಗ ಭೂಮಿನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಅಜಿತ್ ಅವರು. ಭೂಮಿ ನೀನೇನ್ ಇಲ್ಲಿ, ಇಷ್ಟು ಕತ್ಲೆಯಲ್ಲಿ ನೀನ್ ಯಾಕೆ ಬಂದೆ ಇಲ್ಲಿ ಅಂತ ಕೇಳ್ತಾರೆ. ಆಗ ಭೂಮಿ ಅಜಿತ್ ಅವರೇ, ಸಾಹೇಬ್ರೆ ನೀವ್ ಇಷ್ಟೊತ್ತರೆಗೂ ಬರ್ಲಿಲ್ಲ, ನನಗೆ ತುಂಬಾನೇ ಭಯ ಆಯ್ತು, ಅದಕ್ಕೆ ನಾನೇ ಸೈಕಲ್ ಎತ್ಕೊಂಡು ಬಂದೆ, ಮಧ್ಯದಲ್ಲಿ ಸೈಕಲ್ ಕೂಡ ಕೆಟ್ಟೋಯ್ತು. ಅಜಿತ್ ಅವರು ಏನಾಯ್ತು ಭೂಮಿ, ನಿಂಗೇನಾದ್ರೂ ಸಮಸ್ಯೆ ಆಯ್ತಾ ಅಂತ ಕೇಳ್ತಾರೆ. ಆಗ ಭೂಮಿ ಅಷ್ಟರಲ್ಲಿ ಇವ್ರು ಬಂದು ನನ್ನ ಕಾಪಾಡಿದ್ರು ಸಾಹೇಬ್ರೆ, ಇವ್ರು ನಿಮ್ ಫ್ರೆಂಡ್ ಅಂತ ಹೇಳಿದ್ರು ಸಾಹೇಬ್ರೆ. ಆಗ ಅಜಿತ್ ಅವರು ಅಲ್ಲ ಭೂಮಿ, ಯಾಕೆ ಇಷ್ಟೊತ್ತಲ್ಲೆಲ್ಲ ಬರಕ್ ಹೋದೆ, ಮನೇಲಿ ಯಾರಾದ್ರು ಹೇಳ್ಬಿಟ್ಟು ಯಾರಾದ್ರೂ ಬಂದ ಅಂತ ಕೇಳ್ತಾರೆ. ಸರಿ ಇವಾಗಲೇ ನಿಂಗೆ ಟೈಮ್ ಆಗಿದೆ, ಸರಿ ನಿನ್ ಮನೆಗೆ ಹೋಗು ಅಂತ ಅಜಿತ್ ಅವ್ರು ಹೇಳ್ತಾರೆ. ಆಗ ಅಲ್ಲಿಗೆ ಶ್ರವಣ್ ಅವರು ಕೂಡ ಬರ್ತಾರೆ. ಭೂಮಿ ಇಲ್ಲೆಲ್ಲ ನಾವು ಹುಡುಕ್ತಿದ್ವಿ, ಮನೇಲಿ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ, ನೀನ್ ಇಲ್ಲಿದ್ಯಾಮ್ಮ ಅಂತ ಕೇಳ್ತಾರೆ. ಅದು ದೊಡ್ಡ ಸಾಹೇಬ್ರೆ ಅಂತ ಅವ್ರನ್ನ ತಪ್ಕೊಂತಾರೆ. ಏನಿಲ್ಲ ಸಾಹೇಬ್ರೆ, ತುಂಬಾ ಭಯ ಆಗಿತ್ತು ಸಾಹೇಬ್ರೆ. ಅಜಿತ್ ಅವರು ನಾನ್ ಬರ್ತೀನಿ, ಇವಳನ್ನ ಫಸ್ಟ್ ಮನೆ ಕರ್ಕೊಂಡು ಹೋಗಿ ಅಂತ ಶ್ರವಣ್ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ವಂಶಿ ಈ ಕಡೆ ಅಜಿತ್ಗೆ, ನೀನು ತುಂಬಾ ಪುಣ್ಯ ಮಾಡಿಬೇಕು ನಾವು ಇಂತ ಒಂದ್ ಹೆಂಡತಿ ಪಡೆಯೋದಿಕ್ಕೆ, ನಿನ್ ಮೇಲೆ ಎಷ್ಟು ಪ್ರೀತಿ ಕಾಳಜಿ ನೋಡು, ನಿಂಗೆ ಏನಾದ್ರು ಆಗ್ಬಿಟ್ಟಿದ್ರೆ ಅಂತ ಅವರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ. ಆಗ ಅಜಿತ್ ಅವ್ರು ಹೌದು ನಾನು ಪುಣ್ಯ ಮಾಡಿದೀನಿ, ಆದ್ರೆ ನಾನು ನಿಜವಾಗ್ಲೂ ಭೂಮಿನ ಮದ್ವೆ ಆಗಿಲ್ವಲ್ಲ. ಅಜಿತ್ ಅವರು ಏನಿಲ್ಲ ವಂಶಿ ಮನ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಅಜಿತ್ ಆಯ್ತು ಅಜಿತ್ ಅಂತ ಕೇಳಿದಾಗ ಹೌದು ಏನಿಲ್ಲ, ಎಮ್ಮೆಲೇದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೋಗಿದೆ. ಆಗ ವಂಶಿ ಅವರು ಏನು ಪ್ರಾಬ್ಲಮ್ ಆಗಲ್ಲ, ನಿಂಗೆ ನಿನ್ ಜೊತೆ ನಾನು ಇರ್ತೀನಿ. ಅದೇ ರೀತಿ ಮನೆಗೆ ಭೂಮಿ ಬಂದಿರ್ತಾರೆ, ಅದೇ ರೀತಿ ಇನ್ನೊಂದು ಹುಡುಗಿ ಕೂಡ ಬಂದಿರ್ತಾಳೆ. ಹಾಗೆ ನಚ್ಚಿ ಕರ್ಕೊ ಬಂದಿರೋ ಹುಡುಗಿ ಮೇಲೆ ಅನುಮಾನ ಶುರು ಆಗ್ತಿರುತ್ತೆ. ಅಲ್ಲ ಈ ಹುಡುಗಿ ನಿಜವಾಗ್ಲೂ ಒಳ್ಳೆಯವಳ ಅಥವಾ ಇನ್ನೇನೆ ಕಡೆಯವಳ, ರೆಂಟ್ ಯೋಚನೆಗಳು ಭೂಮಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಂದ್ಮೇಲೆ ಈ ತರ ಎಲ್ಲ ಆಗ್ತಿದೆ, ಒಂದಲ್ಲ ಒಂದ್ ಸಮಸ್ಯೆ ಆಗ್ತಿದೆ. ಅಲ್ಲ ಇವಳು ಏನೋ ತೊಂದ್ರೆ ಮಾಡೋದಕ್ಕೆ ಬಂದಿದ್ದಾಳೆ, ಇಲ್ಲ ನಿಜವಾಗ್ಲೂ ಕಂಡು ಹಿಡಿಲೇಬೇಕು, ಇಲ್ಲ ಅಜಿತ್ ಸಾಹೇಬ್ರಿಗೆ ತೊಂದ್ರೆ ಆಗುತ್ತೆ. ಕಡೆ ಸತ್ಯ ಅವರು ಭೂಮಿ ಇಂದಿರನೇ ನೋಡಬೇಕು, ಪ್ರೀತಿ ಮಾಡ್ತೀನಿ ನಾನು ಇನ್ನ ಪ್ರೀತಿ ಮಾಡ್ತೀನಿ ಅಂತ ಭೂಮಿ ಮನ್ಸಲ್ಲಿ ಅಜಿತ್ ಬಿಟ್ಟೆ ಬೇರೆ ಯಾರಿದ್ದಾರೆ ಅಂತ ತಿಳ್ಕೊಬೇಕು, ಅಜಿತ್ ಬಿಟ್ಟೆ ಬೇರೆ ಯಾರಿಗೂ ಜಾಗ ಕೊಡೋದಿಲ್ಲ ಅಂತ ಹೇಳ್ತಾಳ. ಇಂದಾನೆ ಬರ್ಬೇಕು ಅಂತ ಸತ್ಯ ಅವರು ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಇಟ್ಕೊಂಡಿರ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.